ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೊಗೆಕಾಯಿಗಳನ್ನು 1 ವರ್ಷದವರೆಗೂ ಕೆಡದೇ ಇರೋ ಅಂಥ ಒಂದು ಟಿಪ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇದು ಏನು ಅಂತ ನಿಮಗೆ ಮೊದಲು ಗೊತ್ತಾಗಿರಲಿಕ್ಕಿಲ್ಲ. ನೋಡಿ, ಇದು ಮೊಗೆಕಾಯಿಗಳು. ಹವ್ಯಕರು ಮೊಗೆಕಾಯಿ ದೋಸೆನ ಜಾಸ್ತಿ ಇಷ್ಟಪಡ್ತಾರೆ. ಈ ಸಿಟಿನಲ್ಲೆಲ್ಲ ಬೆಳಗ್ಗೆ ತಿಂಡಿಗೆ ತುಂಬ ವೆರೈಟಿ ಮಾಡ್ತಾರೆ. ಆದರೆ ಹಳ್ಳಿಗಳಲ್ಲಿ ಹವ್ಯಕರು ಮಾತ್ರ ಮೊಗೆಕಾಯಿ ತಳ್ಳೆವನ್ನೇ ಖಾಯಂ ಯಾವಾಗಲೂ ಮಾಡ್ತಾರೆ. ಹಬ್ಬ ಹರಿದಿನ ವಿಶೇಷ ಆದರೆ ಮಾತ್ರ ಅವಲಕ್ಕಿ, ಉಪ್ಪಿಟ್ಟು, ರೊಟ್ಟಿ ಈ ಥರ ವೆರೈಟಿಗಳನ್ನು ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಮೊಗೆಕಾಯಿಗಳನ್ನು ಬೇಸಿಗೆನಲ್ಲೇ ತಗೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇದನ್ನು ಇಟ್ಕೊಳ್ಳೋದು ತುಂಬಾ ಕಷ್ಟ, ಯಾಕಂದರೆ ಕೊಳತೋಗ್ಬಿಡ್ತದೆ. ಅದಕ್ಕೆ ಒಂದು ಸುಲಭವಾದ ವಿಧಾನನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಸುಣ್ಣನ ಹಚ್ಚಿಟ್ಟಿದ್ದೀನಿ ಮೊಗೆಕಾಯಿಗಳಿಗೆ. ನೋಡಿ, ಮೊಗೆಕಾಯಿ ಹೀಗಿರುತ್ತಲ್ಲ, ಇದಕ್ಕೆ ಸುಣ್ಣನ ದೋಸೆ ಹಿಟ್ಟಿನ ಹದಕ್ಕೆ ಅಂದರೆ ಅಷ್ಟು ಗಟ್ಟಿಯಾಗಿ ಕರಡ್ಕೊಂಡು ಅದನ್ನು ಕೈಗಳಿಂದನೇ ಎಲ್ಲ ಕಾಯಿಗಳಿಗೂ ಲೇಪ ಮಾಡಿ ಇಟ್ಟಿರ್ತೀವಿ. ಹೀಗೆ ಮಾಡೋದ್ರಿಂದ 1 ವರ್ಷ ಆದರೂ ಮೊಗೆಕಾಯಿ ಹಾಳಾಗೋದಿಲ್ಲ. ಇದೆಲ್ಲ ಈ ಸೀಸನಿನ ಮೊಗೆಕಾಯಿಗಳು. ಇದು ನೋಡಿ ಫ್ರೆಂಡ್ಸ್, ಇದು ಹಿಂದಿನ ವರ್ಷದ ಮೊಗೆಕಾಯಿಗಳು. ಇಲ್ಲೊಂದು 3-4 ಹಾಗೆ ಇದೆ ನೋಡಿ. ಇದು ಹಿಂದಿನ ವರ್ಷದ್ದು. ನೋಡಿ, ಒಂಚೂರು ಹಾಳಾಗಿಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಹಣ್ಣಾಗಿರೋದು ನೋಡ್ರಿ, ನಿಮ್ಗೆ ಗೊತ್ತಾಗ್ಬೋದು. ನೋಡಿ, ಇಲ್ಲೂ 1-2 ಇದೆ. ಇದು ಹೋದ ವರ್ಷದ ಮೊಗೆಕಾಯಿಗಳು. 1-5-6 ಇದೆ ಇನ್ನು. ಇವೆಲ್ಲ ಈ ವರ್ಷದ ಮೊಗೆಕಾಯಿಗಳು. ನಾನು ಈ ಮೊಗೆಕಾಯಿಗಳನ್ನ ಸ್ಟೋರ್ ಮಾಡೋದಕ್ಕೆ ತುಂಬ ವಿಧಾನನ ಅನುಸರಿಸಿ ನೋಡಿದ್ದೀವಿ, ಆದರೆ ಅದು ಯಾವುದೂ ಅಷ್ಟು ಯೂಸ್ಫುಲ್ ಆಗಿಲ್ಲ. ಆದರೆ ಈ ವಿಧಾನ ಮಾತ್ರ ತುಂಬಾ ಯೂಸ್ಫುಲ್ ಆಯಿತು ನಮಗೆ. 1 ವರ್ಷದವರೆಗೂ ಮೊಗೆಕಾಯಿಗಳು ಹಾಳಾಗೋದಿಲ್ಲ. ಮೊಗೆಕಾಯಿ ದೋಸೆ, ಮೊಗೆಕಾಯಿ ತೆಳ್ಳೆವು ಮತ್ತು ಮೊಗೆಕಾಯಿ ಬಜೆ, ಸಾಂಬಾರು, ಮೊಗೆಕಾಯಿ ಪಲ್ಯ ಅಂತ ತುಂಬ ವೆರೈಟಿನ ಮಾಡ್ತೀವಿ ನಾವು. ಇದರಲ್ಲಿ ಯಾವುದನ್ನು ಬೇಕಾದರೂ ನಾವು ಮಾಡ್ಬೋದು. ಇದರಲ್ಲಿ ತುಂಬಾ ಇದೆ. 1 ವರ್ಷದವರೆಗೂ ನಾವು ಇದನ್ನು ಯೂಸ್ ಮಾಡ್ತೀವಿ ಹವ್ಯಕರಿಗೆ ಮೊಗೆಕಾಯಿ ತೆಳ್ಳೆ ಒಂದೇ ತುಂಬ ಫೇವ್ರೆಟ್ಟು. ನಾನು ಅದ್ರ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಮೊಗೆಕಾಯಿ ತೆಳ್ಳೆವನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿತಾನೆ ಇದ್ದರೆ ನಾನು ಈ ಥರ ಇನ್ನೂ ಹಲವು ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದರೊಳಗೆ ಈ ಥರದ್ದು ಮತ್ತು ಹೂವಿನ ಗಿಡ, ತರಕಾರಿಗಳು, ಕಾಳುಮೆಣಸಿನ ಗಿಡ, ಹೀಗೆ ತುಂಬ ವೆರೈಟಿ ಗಿಡಗಳ ಬಗ್ಗೆ ಎಲ್ಲ ನಾನು ಟಿಪ್ಸ್ ಕೊಡ್ತಾ ಇರ್ತೀನಿ. ನೀವು ಇದನ್ನು ನಿಮ್ಮ ಮನೆಯಲ್ಲೂ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಯೂಸ್ ಆಗುತ್ತೆ. ಒಮ್ಮೆ ಮೊಗೆಕಾಯಿಗಳನ್ನು ಹೀಗೆ ಸ್ಟೋರ್ ಮಾಡಿ ನೋಡಿ ಏನಾಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.